ಈ 9/11 ಫಾರಂ ಅನ್ನ ಕೊಡುವುದಕ್ಕೆ ಪಿಡಿಒ ಒಬ್ಬರು ಸಾವಿರಾರು ರೂಪಾಯಿ ಲಂಚವನ್ನ ಪಡೆದಿದ್ದಾರೆ ಎನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸೋಮಿನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಕಟ್ಟೆ ಬಸಪ್ಪ ಅಂತ ಪಿಡಿಒ ಹೆಸರು. ಇವರು ಫಾರಂ ಕೊಡುವುದಕ್ಕೆ ಹಂತ ಹಂತವಾಗಿ ಫೋನ್ ಪೇ ಮೂಲಕವಾಗಿ ಹಣ ಅಂದ್ರೆ ಲಂಚ ಪಡೆದಿದ್ದಾರೆ. ಅಷ್ಟೇ ಅಲ್ಲ ಅಂತೆ, ಲಂಚ ಪಡೆದ್ರೂ ಕೂಡ ಶ್ರೀಧರ್ ಎನ್ನುವವರಿಗೆ ಅವ್ರ ಕೆಲಸ ಏನಿತ್ತು ಈ ಫಾರಂ ಅನ್ನ ಮಾಡಿಕೊಡದೆ 1.5 ವರ್ಷ ಅಲ್ದಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಣ ವರ್ಗಾವಣೆ ಮಾಡಿದಂತ ದಾಖಲೆ ಒಂದು ಆಡಿಯೋ ಕೂಡ ಈಗ ಸದ್ದು ಮಾಡ್ತಿದೆ. ಅದರಲ್ಲಿ ಏನಿದೆ ಕೇಳ್ಕೊಂಬರೋಣ. ಸರ್ ಅದು ಆಗೈತೆ ಹೆಂಗ್ ಹೇಳಿ ಸರ್ ಅದು ಯಾವ್ದಣ್ಣ? 9/11 ಹಾಕೈತಣ್ಣ. ನಾಳೆ ಸೋಮವಾರ ದಿನ ತಂದು ಕೊಡ್ತಾರೆ 50,000. ಬುಧವಾರ ದಿನ ನಾನು ಲಾಗಿನ್ ಬರ್ಬೋದಣ್ಣ. ಬುಧವಾರ ದಿನ ಚೆಕ್ ಕೊಡ್ತೀನಿ. ಇದ್ರದ್ದು ಮತ್ತೆ ಏನೇನು ಕೊಟ್ಟಲ್ಲ ಅಂತೀರಂತಲ್ಲ ಸರ್. ಮತ್ತೆ ಏನ ನಾನು ದುಡ್ಡು ಎಷ್ಟು ಕೊಟ್ಟಿನಿ? ನಿನಗೆ ದುಡ್ಡು ಅಮೌಂಟ್ ಎಷ್ಟಕ್ಕೆ ಹಾಕಿನಿ? ಯಾರಿಗಣ್ಣ? ನಿನಗೆ ಇದು ಲೈನ್ ತಕ್ಕರಕ 3,000 ಹಾಕಿನ? ಅಲ್ಲ, ಯಾರಂದ್ರಿ ನಿನ್ನ? ಮತ್ತೆ ಈತ ಹೊಸಪೇಟೆ ಆತ ಪ್ರಕಾಶ್ ಅಣ್ಣಿಗೆ ಏನು ಹೇಳಿ ಅಂತಲ್ಲ ಅದು ಸಾರಿಗೆ 3,000 ಅಷ್ಟೇ ಕೊಟ್ಟರದ ಅಂತ ಹೇಳಿ ಅಂತಲ್ಲ. ಪಂಚಾಯತ್ಗಳದ 6,000 ರೂಪಾಯಿ, ಮತ್ತೆ ಒಂದು 5,000 ರೂಪಾಯಿ, ಒಂದು 3,000 ರೂಪಾಯಿ. ಮತ್ತೆ ಈಗ 5,000, ಒಂದು 3,000, ಒಂದು ಅಲ್ಲಿ ಪಂಚಾಯತ್ ಒಂದು 6,000 ರೂಪಾಯಿ ಕೊಡಕ್ಕಲ್ಲ. ಅದು ಯಾರು? ನೀನು ಬೇಷ್ ಮಾತಾಡೋಣ. ನೀನು ಬೇಷ್ ಮಾತಾಡ. ನೀನು ನಾಳೆ ಬಾ ಪಂಚಾಯತ್ ಬಾ. ನಾಳೆ ಇಲ್ಲಿ ಅಲ್ಲಣ್ಣ, ಇವ್ ನಾನು ಏನಂತಿದ್ದೆ ಮತ್ತೆ ಇದು ಲೋನ್ ಮಾಡಿಸ್ಕೊಟ್ಟಿಯಲ್ಲ, ಅದನ್ನ 10,000 ರೂಪಾಯಿ ಕೊಡ್ಬೇಕಾ? ಹೇಳಿ ಅಂತಲ್ಲ ಅವರಿಗೆ. ಯಾರಂದ್ರೆ ನಿನ್ ದುಡ್ಡು 10 ರೂಪಾಯಿ ಕೇಳಿ ನಾನು ನಿನಗೆ 10 ರೂಪಾಯಿ ಮತ್ತೆ ಹೇಳಿ ಅಂತಲ್ಲ. ಅವ್ನು 1 ರೂಪಾಯಿ ಕೊಡ್ಲಿಲ್ಲ, ಹಂಗೆ ನಿಮ್ಮ ಅಪ್ಪನ ಮನೆ ಜಾಸ್ತಿ ಸೈನ್ ಮಾಡಿಕೊಟ್ಟಿ ನನಗೆ. ಅಲ್ಲಣ್ಣ, ಇವಾಗ ಲೈನ್ ಹಚ್ಚಲ ನಾನೇನು ಮತ್ತೆ ಅಲ್ಲ, ನಿನ್ ಮನೆಗೆ ನನ್ನ ಸೈನ್ ಹಾಕೊಟ್ಟು ನೀನ್ ಕಟ್ತಿ ಕಂತೇನ? ಅಲ್ಲ, ಕೆಲಸಕ್ಕೆ ಯಾವ್ದಕ್ಕೆ ಕೆಲ್ಸಕ್ಕೆ ಇರೋದ್ ನೀನು? ಅಲ್ಲಣ್ಣ, ಅಲ್ಲ, ನೀನ್ ಅಧಿಕಾರಿಯಾಗಿ ಯಾವ ಕೆಲ್ಸಕ್ಕೆ ಹೇಳಿ ನೀನು ಒಟ್ಟು ಏನೋ ಮಾಡಿಕೊಡಕಲ್ಲಿರೋದ. ಇನ್ನೇನಿಲ್ಲ ಚಂದಕ್ ತಂದು ಬರೀ ರೊಕ್ಕ ಇಸ್ಕೊಳಕ್ ಕುಂದ್ರಿಸ್ಯಾರ ನಿನ್ನ? ಅಲ್ಲಣ್ಣ, ನಾನ್ ನಿನಗೆ ಕೇಳಿದಿನ? ಕೇಳಿಲ್ಲ ಏನಿಲ್ಲ. ಮತ್ತೆ ಅವ್ರಿಗೆ ಹೇಳಿ ಅಂತಲ್ಲ ನೀನು. ನಾನು ಕೇಳ ಒಂದು ಕೆರತ ನೋಡಿ ನಾನು ಕೇಳಿ ಕೊಡ್ಯಾಕ. ನಾಳೆ ಬಾಲಿ ಪಂಚಾಯತ್ ಬಾಲಿ. ನಾಳೆ ಬಾಲಿ ಒಂದು 50,000 ತರ್ತೀನಿ ಬಾಲಿ, ಕೊಡ್ತೀನಿ ಬಾಲಿ 50,000. ಕರೆಕ್ಟಾಗಿ ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಳ್ಳೋದು ಅಧಿಕಾರಿಗಳಿಗೆ ಕೇಳೋ ಅಂದ್ರೆ ಒಂದ್ಸಲ ನಗು ಬರುತ್ತೆ. ಬಟ್ ಒಂದು ಸೀರಿಯಸ್ನೆಸ್ ಅಂತಂದ್ರೆ ತಮ್ಮ ಕೆಲಸವನ್ನ ಮಾಡೋದಕ್ಕೆ ಹಣ ತಗೊಂತಾರೆ. ಒಬ್ಬ ಪಿಡಿಒ ಇಷ್ಟೊಂದು ತಗೊಂಡು ಅವರೆಲ್ಲ 10 ರೂಪಾಯಿನೂ ತಗೊಂಡಿಲ್ಲ ಅಂದ್ರು. ಆದ್ರೆ ಫೋನ್ ಪೇಗೆ ಹೋಗಿರುವಂತ ಟ್ರಾನ್ಸಾಕ್ಷನ್ ಕಟ್ಟೆ ಬಸಪ್ಪ ಅಂತಾನೆ ಅದ್ರಲ್ಲಿ ಗೋಚರಿಸ್ತಿದೆ. ಈ ನಮೂನೆ 9, 11, 11A, 11B ಇವೆಲ್ಲ ಆನ್ಲೈನಲ್ಲೇ ಇವರು ಮಾಡ್ಕೊಳ್ಳುವಂಥದ್ದು. ಹೌದು, ಸಕಾಲದಡಿಯಲ್ಲಿ ಬರುವಂಥವು ಇವೆಲ್ಲ. ಈ ಸ್ವತ್ತಡಿಯಲ್ಲಿ ಇವರು ಕೃಷಿಯೇತರ ಜಮೀನು ಇನ್ನೊಂದು ಮತ್ತೊಂದು ಅನ್ನೋ ಕಾನ್ಸೆಪ್ಟಲ್ಲಿ ಮತ್ತು ಈ ತೆರಿಗೆ ಮೌಲ್ಯಮಾಪನಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದು. ಆದರೆ ಇವತ್ತು ಏನಾಗಿದೆ ಈ ಪರಿಸ್ಥಿತಿ, ಆನ್ಲೈನಲ್ಲಿ ಮಾಡ್ಕೊಳ್ಬೇಕಾಗಿರೋದನ್ನು ಇವನು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಹಿಗ್ಗಾಮುಗ್ಗ ಅಂತಂದರೆ ಬಾಯಿ ಬಂದಂಗೆ ಬೈದ್ಬಿಟ್ಟಿದ್ದಾರೆ. ಇನ್ನು ಯಾವ ಕಾಲಕ್ಕೂ ಲಂಚ ತಗೋಬೇಕು ಆ ನಿಟ್ಟಲ್ಲಿ. ಯಾಕಂದರೆ ಸ್ಥಳೀಯರು ರೊಚ್ಚಿಗೆದು ಬಿಟ್ರೆ ಏನೇನು ಆಗ್ಬೋದು ಅನ್ನೋಂಥ ಕಾನ್ಸೆಪ್ಟನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಬೋದು. ಅಂದರೆ ನೀವು ಹಣಬಾಕರಾಗಿದ್ದರೆ ನೀವು ಇವ್ರ ಹತ್ರ ಕಿತ್ಕೊಂಡು ತಿನ್ನೋದಕ್ಕೆ ಏನಾದರೂ ಯೋಚನೆಗಳು ಮಾಡಿಬಿಟ್ರೆ ಆನ್ಲೈನಲ್ಲಿ ಪೇಮೆಂಟ್ ಅವ್ನು ಹೆಂಡತಿ ಅಕೌಂಟಿಗೆಲ್ಲ ಹಾಕ್ಸ್ಕೊಂಡಿದ್ದಾನೆ ಅಂತ ಯಾರೋ ಪಿಡಿಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಭಿವೃದ್ಧಿ ಅಧಿಕಾರಿ. ಈತ ಸ್ವಯಂ ಅಭಿವೃದ್ಧಿಗೋಸ್ಕರ ಬಂದಿರೋದು, ಪಂಚಾಯತ್ ಅಭಿವೃದ್ಧಿಗೋಸ್ಕರ ನಿಂತ್ಕೊಂಡಂಗಿಲ್ಲ. ಇಂಥ ಲಂಚಬಾಕ ಅಧಿಕಾರಿಗಳಿಂದನೇ ಇಡೀ ಈ ಆಡಳಿತ ವ್ಯವಸ್ಥೆಯೇ ಕುಲುಗೆಟ್ಟೋಗಿದೆ. ಈ ಆಡಳಿತ ಯಂತ್ರವನ್ನು ಪೂರ್ತಿ ಬದಲು ಮಾಡಬೇಕಾಗಿದೆ ಅನ್ನುವಂಥದ್ದು ಬರುವಂಥದ್ದು. ಇವನು ಇವತ್ತು 3,000 ತಗೊತಾನೆ, 6,000 ತಗೊತಾನೆ, ಒಂದೊಂದ್ಸರಿ 7,000 ಹಾಕಿದಾನಂತೆ. ಈ ಒಂದು ಸಣ್ಣ ಕೆಲಸಗಳಿಗೆ ಇಷ್ಟೊಂದು ಹಣಗಳನ್ನು ಹಾಕೋತಾರೆ. ಒಬ್ಬ ಬಡವ ಬಂದು ಇವನು ಪೇಮೆಂಟ್ ಮಾಡಿದಾನೆ, ಅವರಿಗೆ ಎಷ್ಟು ನೋವಾಗತ್ತೆ ಅಂತಂದರೆ ಭಾಳ. ಈಗ ಹೆಂಗೆ ಇದೆ, ಇವರು ಅಧಿಕಾರಿಗಳಿಗೆ ತುಂಬ ಮುಟ್ಟು ನೋಡ್ಕೊಳ್ಳೋ ಥರ ಕೊಡ್ತಾರೆ ಇವರು. ಹೌದು, ಎಲ್ಲ ಹಳ್ಳಿಗಳಲ್ಲೂ ಇಂಥವ್ರು ಬರಬೇಕು ಕಾರ್ಯಕರ್ತರು, ಇವರು ಸಾರ್ವಜನಿಕರು. ಅರೆ ನೀನು ನನ್ನ ಸೇವೆಗೆ ಬಂದಿರೋದಪ್ಪ, ನೀನೇನು ದುಡ್ಡು ತಗೊಂಡು ಮಾಡಿಕೊಡೋದಕ್ಕೆ ನಿನ್ನ ಮನೆ ಕೆಲಸಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಹಕ್ಕು ನಾನು ಕೇಳ್ತಾ ಇದ್ದೀನಿ. ನನ್ನ ಜಾಗವನ್ನು ನಮೂನೆ ಅಡಿ ತಗೊಂಬಂದ್ಬಿಟ್ಟು ನನಗೆ ಅಧಿಕೃತ ಪತ್ರ ಕೊಡು ಅಂತ ಕೇಳ್ತಾ ಇದ್ದಾರೆ. ಅದು ನಿನ್ನ ಹಕ್ಕದು, ನೀನು ಮಾಡ್ಕೊಡ್ಬೇಕು. ನನ್ನ ಹಕ್ಕದು, ನಿನ್ನ ಜವಾಬ್ದಾರಿ ಅದು ಅಂತ, ನಿನ್ನ ಕರ್ತವ್ಯನೇ ಅದು. ಅದಕ್ಕೋಸ್ಕರನೇ ಸರ್ಕಾರ ನೇಮಿಸಿರುತ್ತೆ. ನಮ್ಮ ತೆರಿಗೆ ಅಡಿಯಲ್ಲಿ ಬದುಕ್ತಾ ಇರ್ತೀರಿ ಅನ್ನೋ ಕಾನ್ಸೆಪ್ಟಲ್ಲಿ ತಗೊಂಬರ್ತಾ ಇದ್ದಾರೆ. ತುಂಬ ಸ್ಪಷ್ಟವಾದ ಮೆಸೇಜ್ ಕೊಟ್ಟಿದ್ದಾನೆ. ಯಾರೋ ಒಬ್ಬ ವಿದ್ಯಾವಂತರೋ ಅವಿದ್ಯಾವಂತರೋ ಗೊತ್ತಿಲ್ಲ, ಆದರೆ ಒಂದಂತೂ ಸ್ಪಷ್ಟ, ಇಂಥ ಅಧಿಕಾರಿಗಳನ್ನು ಈ ರೀತಿ ಬಯಲಿಗೆಳೆದಾಗ ಮಾಧ್ಯಮವಾಗಿ ನಾವು ನಿಂತ್ಕೊಳ್ತೀವಿ. ಹೌದು, ಮಾಧ್ಯಮವಾಗಿ ನಾವು ನಿಂತ್ಕೊಳ್ತೀವಿ. ನಾವು ಈ ಹಿಂದೆ ಇದೇ ಕೃಷಿ ಸಂಬಂಧಪಟ್ಟಂಗೆ, ಇದು ಪಂಚಾಯತ್ ಸಂಬಂಧಪಟ್ಟಂಗೆ ನಾವು ತುಮಕೂರು ಇಲಾಖೆಯ ಒಬ್ಬ ಅಧಿಕಾರಿಗಳನ್ನು ಈ ಥರ ಬಯಲಿಗೆ ಎಳೆದ್ವಿ. ಹೌದು,
ಜಮೀನಲ್ಲಿ, ರೈತರ ಜಮೀನಲ್ಲಿ ಹೆಗಣಗಳು ಅಂತ ಹಾಕಿದ್ವಿ. ಹಂಗೆ ಇದೊಂಥರ ಹಳ್ಳಿ ಹೆಗಣ, ಇದು ಹೌದು ಪಂಚಾಯತ್ ಹೆಗಣ. ಇದು ಅವ್ರ ಹತ್ರ ದುಡ್ಡು ತಗೊಂಡಿದ್ದಲ್ದೆ ಮತ್ತೆ ಯಾರು ಏನು ಅಂತ ಕೇಳ್ತಾರೆ. ಅಂದ್ರೆ ಅಮಾಯಕರಂತೆ, ಏನೂ ಗೊತ್ತಿಲ್ಲ, ಯಾರಪ್ಪ ಹೇಳಿದಂತ ಬಾಯಿ ಬಂದಂಗೆ ಉಗ್ದಿದ್ದಾರೆ. ಅದಾದ ನಂತರದಲ್ಲಿ ಎಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ. ಈ ಮನುಷ್ಯ ಒಬ್ಬ ಅಧಿಕಾರಿ ಈ ರೀತಿ ಮಿಂದೆದ್ದಿದ್ದಕ್ಕೇನೆ ಅವ್ರು ಆ ಮೆಸೇಜ್ ತಗೊಂಡೆ ಅದನ್ನು ಉಲ್ಟಾ ಹೊಡೆದಿದ್ದಾರೆ. ಆ ಮೆಸೇಜ್ ತಗೊಂಡೇನೆ ಇಲ್ಲ ಇವನು ಏನು ಮಾಡಿದ್ರು ಆಗೋಯ್ತು, ಇವ್ನು ಮಾಡಿಕೊಡೋ ಪರಿಸ್ಥಿತಿ. ಯಾಕಂದರೆ ಹೈರಾಣಾಗಿರ್ತಾರೆ, ದಿನ ಕೇಳಿ ದುಡ್ಡು ಕೊಡೋದು, ಇವನು ಹಿಂದೆ ಬೀಳೋದು, ದುಡ್ಡು ಕೊಡೋದು, ಇವನು ಹಿಂದೆ ಬೀಳೋದು. ಇವ್ನು ಕೇಳಿದವ್ರಿಗೆಲ್ಲ ಅಕೌಂಟಿಗೆ ಹಾಕಿದ್ದಾನೆ, ಹೆಂಡ್ತಿಗೆ ಹಾಕು, ಇವನಿಗೆ ಹಾಕು, ಯಾರಿಗೂ ಫ್ರೆಂಡ್ಸಿಗೆ ಹಾಕು, ಎಲ್ಲರಿಗೂ ಹಾಕಿದ್ದಾನೆ ಅನ್ಸುತ್ತೆ ದುಡ್ಡನ್ನ. ಹೌದು. ಆಮೇಲೆ ಹೈರಾಣ ಆದ ನಂತರದಲ್ಲಿ ಅವರು ವಿಕೋಪಕ್ಕೆ ಹೋದ ನಂತರ ಆ ರೀತಿ ಮಾತು ಬರುತ್ತೆ. ಮೊದಲು ಅಣ್ಣ ಅಪ್ಪ ಅಂತಾನೆ ಇರ್ತಾರೆ. ಹೌದು, ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಕೆಲಸ ಆದ್ರೆ ಸಾಕಪ್ಪ ಅನ್ನೋದು. ಇವರು ಕೆಲಸ ಜೊತೆಲಿ ಸ್ವತಃ PDO ಮೇಲೆ ಆರೋಪ ಬರ್ತಿಲ್ಲ, ಅವರೇ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಸರ್ ಕಟೆಬಸಪ್ಪರ ಕೇಳಿಸ್ತಿದ್ಯಾ ಸರ್ ನನ್ನ ಧ್ವನಿ ನಿಮ್ಗೆ? ಸರ್ ಕೇಳಿಸ್ತಿದೆ ಸರ್. ಸರ್ ನಮಸ್ಕಾರ ಸರ್. ಒಂದಿಷ್ಟು ಸಾಲು ಆರೋಪ ನಿಮ್ ನಂಬರ್ ಅಲ್ಲಿ ಫೋನ್ ಪೇ ಅಲ್ಲಿ ಇದೆ, ಹಣ ಬಂದಿದ್ಯಾ ಸರ್ 5,000 ರೂಪಾಯಿ? ನಿಮ್ ಜೊತೆ ಒಂದಿಷ್ಟು ಆರೋಪ ಮಾಡ್ತಿದ್ರಲ್ಲ, ಏನ್ ಸರ್ ನೀವ್ ಏನ್ ಸ್ಪಷ್ಟನೆ ಕೊಡ್ತೀರಾ ಅಂತ? ಸರ್ ಅವರು ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ ಸರ್. 5,000 2,000 ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ ಸರ್. ಅವರು ಕೆಲಸ ಮಾಡಿ ಕೊಟ್ಟಿದ್ದೀನಿ ಸರ್. ನನ್ನ ಕಡೆಯಿಂದ ಯಾವುದೇ ಆರೋಪ ಇಲ್ಲ ಸರ್. ಅಲ್ಲ, ಫೋನ್ ಪೇ ಹೆಂಗ್ ಮಾಡಿಸ್ಕೊತೀರಿ ನೀವು ರಸೀದಿ ಕೊಡೋದಕ್ಕೆ? ರಸೀದು ಕೊಟ್ಟಿದ್ದೀನಿ ಸರ್. ಅವರ ಫೋನ್ ಪೇ ಮಾಡೋದಕ್ಕೆ ನಿಮ್ಗೆ ಎಲ್ಲಿ ಅವಕಾಶ ಇದೆ ಸರ್ಕಾರದ ಅಡಿಯಲ್ಲಿ ಅಂತ? ಸರ್ ಅವ್ರ ಹತ್ರ ನಿಮ್ಮ ಹೆಂಡತಿ ಹೆಸರಲ್ಲಿ ದುಡ್ಡು ಹಾಕ್ಸ್ಕೊತೀರಿ ಫೋನ್ ಪೇ ಮೂಲಕ? ಇಲ್ಲ ಸರ್. ಅಲ್ಲ, ಎಲ್ಲವೂ ಇರೋದ್ರಿಂದ, ದಾಖಲಾತಿಗಳು ಇರೋದ್ರಿಂದನೇ ಕೇಳ್ತಾ ಇರುವಂತದ್ದು. ಅವರು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಫೋನ್ ಅಲ್ಲಿ ನೀವು ಬೇಜವಾಬ್ದಾರಿತನದಿಂದ ಮಾತಾಡ್ತೀರಿ. ಎಲ್ಲಿ ದುಡ್ಡು ಕೊಟ್ಟಿದ್ದೀರಾ? ದುಡ್ಡು ಕೊಡೋದಕ್ಕಿಂತ ನೀವು ದುಡ್ಡು ತಗೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ? ಇಲ್ಲ ಸರ್. ಅಲ್ಲ, ನಿಮಗೆ ದುಡ್ಡು ತಗೊಳ್ಳೋದಕ್ಕೆ ಅಲ್ಲಿ ಕೂರ್ಸಿರ್ತಾರ? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನೀವು ಅಭಿವೃದ್ಧಿಗಳು ಯಾವ ಕಾರ್ಯದಲ್ಲಿ ಮಾಡ್ಕೋಬೇಕು? ನಿಮ್ಮ ಸ್ವಕಾರ್ಯದಲ್ಲಿ ಅಭಿವೃದ್ಧಿ ಮಾಡಕ್ ಕೂತಿದ್ದೀರಾ ನೀವು? ಸರ್ ಇಲ್ಲ ಸರ್, ನಾನು ಅವ್ರಿಗೆ ಪೇಮೆಂಟ್ ಅವರಿಂದ ನಿಮಗೆ ಫೋನ್ ಪೇ ಹಣ ಬಂದಿದೆ. 5,000 ತಗೊಳ್ಳುವಂತದ್ದು ಏನಿದೆ, ಅದಕ್ಕೆ ಎಷ್ಟು ಖರ್ಚಾಗತ್ತೆ? ಆ ನಮೂನೆಗೆ ಈಗ ಫಾರ್ಮ್ 11 ಈ ಸ್ವತ್ತಲ್ಲಿ ಮಾಡ್ಕೊಡ್ಬೇಕು, ನೀವು ಸಕಾಲದ ಅಡಿಯಲ್ಲಿ ಮಾಡ್ಕೊಡ್ಬೇಕಲ್ವಾ? ಮಾಡ್ಕೊಟ್ಟಿದ್ದೀರಿ ಸರ್? ನಾನು ಅವ್ರ ಹತ್ರ ದುಡ್ಡು ತಗೊಂಡು ಸರ್. ಅಲ್ಲ, ಸಕಾಲದ ಅಡಿಯಲ್ಲಿ ಬರುವ ಯೋಜನೆಯನ್ನ ನೀವು ಸಕಾಲಕ್ಕೆ ಮಾಡ್ಕೊಟ್ಟಿದ್ದೀರಾ ಸರ್? ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀರಿ ಸರ್. ರಿಸಿಪ್ಟ್ ಹಾಕಿ ಕೊಟ್ಟಿದ್ದೀರಿ, ಕೆಲಸ ಎಲ್ಲಿ ಮಾಡ್ಕೊಟ್ಟಿದ್ದೀರಿ? ಮತ್ತೆ ರಿಸಿಪ್ಟ್ ಹಾಕಿರೋದಕ್ಕೆ ಸರ್ ಕೇಳಿ ಸರ್ ಕೇಳಿ ಲೋನ್ ಸರ್ ಕೇಳಿ ಸರ್, ಅವರಿಗೆ ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ ಎಲ್ಲ ಕೇಳ್ರಿ. ನಾನೆಲ್ಲ ಒಂದು ತಕ್ಕೊಟ್ಟಿದ್ದೀನಿ ಕೇಳಿ ಸರ್. ಅಲ್ಲ, ನೀವು ಹಣನ ಈ ರೂಪದಲ್ಲಿ ತಗೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ ನಿಮಗೆ? ನಿಮ್ಮ ವೈಯಕ್ತಿಕವಾಗಿ ಹಣ ತಗೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ? ನೀವು ಸಂಬಳ ಕೊಡ್ತಾ ಇಲ್ವಾ ಸರ್? ವೈಯಕ್ತಿಕವಾಗಿ ತಗೊಳ್ಳಿಲ್ಲ ಸರ್. ನಾನು ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ, ಅವರು 911 ಕೊಟ್ಟಿದ್ದೀನಿ, ಫೀಸ್ ಹಾಕಿ ಕೊಟ್ಟಿದ್ದೀನಿ ಸರ್. 5,000, 7,000, 3,000 ಎಲ್ಲ ಪ್ರತಿಗಳು ನಮ್ಮ ಹತ್ರ ತಂದು ಕೊಡ್ತಾ ಇದಾರೆ ಅವರು. 10 ರೂಪಾಯಿ ನಾನು ಅವ್ರ ಹತ್ರ ತಗೊಂಡಿದ್ದೀನಿ. ಯಾವಾಗ ಅರ್ಜಿ ಕೊಟ್ಟಿದ್ದೀವ್ರು? ಯಾವಾಗ ಅರ್ಜಿ ಕೊಟ್ಟಿದ್ದೀವ್ರು? ನನಗೆ 2 ತಿಂಗಳಾಗಿತ್ತು. 2 ತಿಂಗಳೊಳಗೆ ನಾನು ಮಾಡಿಕೊಟ್ಟಿದ್ದೀನಿ. ಈಗ ನಿಮಗೆ ಸಕಾಲದ ಅಡಿಯಲ್ಲಿ ಬರೋ ಯೋಜನೆ ಅಲ್ವಾ? ಯಾಕೆ ಅದನ್ನ ಬದಿಗೊತ್ತಿ ಕೂತಿದ್ರಿ? ಈ ಸ್ವತ್ತು ಮೂಲಕ ನೀವು ಸಕಾಲದ ಅಡಿಯಲ್ಲಿ ತಗೊಂಡ್ ಬರ್ಬೇಕು. 9 ಮತ್ತೆ 11, 11A, 11B ನಾ ಸರ್? ಅವ್ರದ್ದು ವಾಣಿ ಒಳಗೆ ಇರ್ತಕ್ಕಂಥದ್ದು ಹೆಸರಿನ 11B ನಾವು 911 ತಕ್ಕೊಟ್ಟಿದ್ದೀವಿ. ಈ ಸ್ವತ್ತಿನಲ್ಲಿ ಇತ್ತು, ನಾನು ಮಾಡಿಕೊಟ್ಟಿದ್ದೀನಿ ಸರ್. ನಾನು ಅವ್ರ ಹತ್ರ ದುಡ್ಡು ತಗೊಂಡಿಲ್ಲ ಸರ್. ಯಾವುದೇ ನನ್ನ ಹತ್ರ ಇದಿಲ್ಲ ಸರ್. ಅವ್ರು ಏನ್ ದುಡ್ಡು ಕೊಡಿದ್ರೆ ನಾನು ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ ಸರ್. ಅಲ್ಲ, ದಾಖಲಾತಿ ತಗೊಂಡಿದ್ದಾರೆ, ನಿಮ್ ಫೋನ್ ಪೇಗೆ ಹಣ ಸಂದಾಯ ಆಗಿದೆ, ಅದನ್ನ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ? ಸರ್ ನಾನು ರೆಸಿಪ್ಟ್ ಹಾಕಿದ್ದೀನಿ, ಅವ್ರು ಫೋನ್ ಪೇ ಮಾಡಿದ್ದಾರೆ. ನಿಮ್ಗೆ ಅದು ಅವಕಾಶ ಇದೆಯಾ? ಫೋನ್ ಪೇ ಈಗ ನೀವು ಒಪ್ಕೋತಾ ಇದ್ರಲ್ಲ, ಫೋನ್ ಪೇ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆಯಾ? ಸರ್ಕಾರ ಅದಕ್ಕೊಂದು ಅವಕಾಶ ಮಾಡ್ಕೊಡತ್ತಾ? ಇವಾಗ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ರು ಸರ್. ನಾನು ಹೇಳ್ತಾ ಇದೀನಿ ಸರ್, ನನ್ನ ಹತ್ರ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂತ ರೆಸಿಪ್ಟ್ ಹಾಕಿ ಕೊಟ್ಟು ಫೋನ್ ಪೇ ಮಾಡಿದ್ದಾರೆ. ಓಕೆ, ಈಗ ಈ ನಮೂನೆಗೆ ಖರ್ಚಾಗೋದೆಷ್ಟು? ಸರ್ಕಾರಕ್ಕೆ ಎಷ್ಟು ಕಟ್ಟಬೇಕಿತ್ತು ಅವರು? 11B ನ ಏನ್ ಮಾಡ್ಕೊಟ್ಟಿದ್ ನೀವು? 9, 11A, 11B ನಾ? ಅವ್ರದ್ದು ಸರ್ವೆ ನಂಬರ್ ನಲ್ಲಿ ಇತ್ತು ಸರ್. ಓಕೆ, ನಾನು ಅಭಿವೃದ್ಧಿಕರ ಅಂತ ತಗೊಂಡು 5,000 ತಗೊಂಡಿದ್ದೆ ಸರ್. 911 ತಗೊಂಡಕ್ಕೆ 2,000 ರೆಸಿಪ್ಟ್ ಹಾಕಿ ಕೊಟ್ಟಿದ್ದೀನಿ ಸರ್. ನಾನೇನು 10 ರೂಪಾಯಿ ನಾನು ಅವ್ರ ಹತ್ರ ಇದು ತಗೊಂಡಿಲ್ಲ. ಈಗ 5,000 ಮತ್ತೆ 3,000 8,000 ಆಗತ್ತೆ. 8,000ಕ್ಕೆ ಇನ್ನೊಂದು 7,000 ಹಾಕಿದೀನಿ ಅಂತಾರೆ. ಅದರದ್ದು ಪತ್ರ ಬಂದ್ಮೇಲೆ ಮಾತಾಡ್ತೀವಿ. ಈ 8,000ಕ್ಕೆ ಬಿಲ್ ಕಟ್ಟಿಸ್ಕೊಳ್ಳುವಂತದ್ದು ಏನೇನ್ ಮಾಡ್ಕೊಟ್ಟಿದ್ರಿ ಅವರಿಗೆ? ಸರ್ಕಾರಕ್ಕೆ ಅದರಲ್ಲಿ ಎಷ್ಟು ಹೋಗಿದೆ ಅದನ್ನ ಕೇಳ್ತಾ ಇರೋದು ಸರ್. 7,000 ರೂಪಾಯಿ ಸರ್ಕಾರಕ್ಕೆ ಜಮಾ ಆಗಿದೆ. ಇನ್ನೊಂದು 1,000 ನಿಮಗೆ ಬಂದಿದ್ಯಾ? ಹೌದು ಸರ್, 7,000 ರೂಪಾಯಿ ಜಮಾ ರೆಸಿಪ್ಟ್ ಹಾಕಿ ಗೌರ್ಮೆಂಟ್ಗೆ ಅಲ್ಲ ಸರ್, ನಮ್ಮ ಅಭಿವೃದ್ಧಿ ಇದಕ್ಕೂ ಬರ್ತಲ್ಲ ಸರ್. ಅಲ್ಲ, ನಿಮ್ಮ ಅಭಿವೃದ್ಧಿಗೆ ಹಣ ತಗೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾ ಇರೋದು. ಹೆಚ್ಚುವರಿ ಹಣ ತಗೊಳ್ಳೋದಕ್ಕೆ ಸರ್ಕಾರದ ಅಡಿಯಲ್ಲಿ ನಿಮ್ಗೆ ಅವಕಾಶ ಇದೆಯಾ?
ಅಲ್ಲ ಸರ್, ನಂದು ಅಭಿವೃದ್ಧಿ ಕರ ಅಂತ ನಾವು ತಗೋಬಹುದು ಸರ್. ಎಂಟ್ರಿ ಮಾಡ್ಕೊಡ್ತೀವಿ, ಮನೆ ಎಂಟ್ರಿ ಮಾಡಿ ಕೊಟ್ಟಿರ್ತೀನಿ ಅಂತಾರೆ. ಅವರಿಗೆ ಲೈಟ್, ಚರಂಡಿ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಸರ್. ಅಭಿವೃದ್ಧಿ ಕರ ನಾವು ಮಾಡಿ ಸರ್. ಅಲ್ಲ ಅದಕ್ಕೆಲ್ಲ ಅದು ನೀವು ಸ್ವಂತ ಹಣದಿಂದ ಖರ್ಚು ಮಾಡ್ತಾ ಇರೋದಾ? ಇಲ್ಲ ಸರ್, ನಮ್ಮ ಆಫೀಸ್ಲಿ ಸರ್ ನಮ್ದು ಅಭಿವೃದ್ಧಿ ಮಾಡಕ್ಕಾದ್ರೆ ನಾವು ಟ್ಯಾಕ್ಸ್ ತಗೊಂಡ್ಲೇಬೇಕಲ್ಲ ಸರ್. ಏನ್ ತಗೋಬೇಕು? ಲಂಚ ತಗೊಳ್ಳೋದು ತಪ್ಪಲ್ವಾ? ಸರ್ ಲಂಚ, ಹೆಚ್ಚುವರಿ ಹಣ ತಗೊಂಡ್ರೆ ಲಂಚ ತಗೊಂಡಂಗೆ. ಲಂಚ ತಗೊಳ್ಳೋದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ತಪ್ಪಲ್ವಾ? ಅವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಮೌಂಟ್ ನಲ್ಲಿ 10 ರೂಪಾಯಿನ ತಿಂದಿಲ್ಲ ಸರ್ ನಾನು. 8,000 ರೂಪಾಯಿ ನಿಮಗೆ ಫೋನ್ ಪೇ ಆಗಿದೆ, 7,000 ರೂಪಾಯಿ ಅಲ್ಲಿ ಕಟ್ಟಬೇಕಾಗಿದೆ ಅಂತ ಹೇಳ್ತೀರಿ. 1,000 ರೂಪಾಯಿ ಹೆಚ್ಚುವರಿ ಇದೆ, ಇನ್ನೂ 7,000 ರೂಪಾಯಿ ಬೇರೆ ಸಪರೇಟ್ ತೋರಿಸ್ತಾ ಇದಾರೆ. 360 ರೂಪಾಯಿ ಕಸ ವಿಲೇವಾರಿ ಘಟಕದ್ದು ನಮ್ದು ಗಾಡಿ ಹೋಗ್ತದೆ ಸರ್. ಅದು ಈಗ ಅವ್ರ ಕೆಲಸ ಆಗಿದ್ಯಾ? ಆಗಿದೆ. ಕೆಲಸ ಆಗಿದ್ಯಾ? ಮಾಡಿಕೊಟ್ಟಿದ್ದೀನಿ ಸರ್. ಧನ್ಯವಾದಗಳು. ಮಾಡಿಕೊಟ್ಟಿದ್ದೀನಿ ಸರ್. ಬಹಳ ಇದು ಯಾವ ಏಟು ಅಂತ ಗೊತ್ತಿಲ್ಲ. ಇದು ಒಳ ಏಟು, ಎಣ್ಣೆ ಏಟು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೆಚ್ಚುವರಿಗೆ ತಗೊಂಡಿದ್ದೀನಿ ಅಂತಲೂ ಒಪ್ಕೋತಾರೆ, ಫೋನ್ ಪೇದು ಒಪ್ಕೋತಾರೆ. 7,000 ರೂಪಾಯಿ ಕಟ್ಟುವಂಥದ್ದೇ ಅಲ್ಲ ಅದು. ಆದ್ರೂ 8,000 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ, 7,000 ರೂಪಾಯಿ ಅಂದರೆ ಇವರೆಲ್ಲ ಹುಂಬುತನಗಳು. ನಾವು ಅದು ಮೋರಿ ಮಾಡೋದಕ್ಕೆ ಇವ್ರು ಮನೆ ದುಡ್ಡು ತಂದು ಕೊಡ್ತಾರೆ. ಹೆಚ್ಚುವರಿಯಾಗಿ ಮಾತಾಡೋದಕ್ಕಿಂತ ಇವರೆಲ್ಲ ನನಗನ್ಸಿದ ಮಟ್ಟಿಗೆ ಅಯೋಗ್ಯರು ಅಂತ ಅನ್ಸುತ್ತೆ. ಈ ಹುದ್ದೆಗೆ ಅಯೋಗ್ಯರಂತಂದು ಕೂರಿಸ್ದಂಗಿದ್ದಾರೆ. ಒಬ್ಬ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿ ಅಂತಂದ್ರೆ ಹೆಂಗಿರ್ಬೇಕು? ಇಡೀ ಗ್ರಾಮದ ಅಭಿವೃದ್ಧಿ ಆತನ ಹೆಗಲ ಮೇಲೆ ಇರುತ್ತೆ. ಪಂಚಾಯತ್ ಅಧ್ಯಕ್ಷರ ಜೊತೆಗೆ ಅಲ್ಲಿಯ ಇವ್ರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಈ ಅಭಿವೃದ್ಧಿ ಅಧಿಕಾರಿ ಮಾಡಬೇಕಾಗಿರೋದು ಬಿಟ್ಬಿಟ್ಟು ನಾನು ಮೋರಿ ಹಾಕೋದಕ್ಕೆ ಹಾಕಿಲ್ವಾ ಸರ್, ಇನ್ನೊಂದು ಹಾಕಿಲ್ವಾ, ಅದಕ್ಕೋಸ್ಕರ ಅಭಿವೃದ್ಧಿ ಮಾಡಿಲ್ವಾ ನಾನು ಅಂತ ಹೇಳಿದ್ರು. ಅಭಿವೃದ್ಧಿ ಏನು ಇವ್ರ ಮನೆ ಜಮೀನೆಲ್ಲ ಮಾರ್ಕೊಂಬಂದು ಮಾಡ್ದಂಗಿದೆ. ಸರ್ಕಾರ ಕೊಡುತ್ತೆ, ತಂದುಬಿಟ್ಟು ಮಾಡಬೇಕು ಅಂತಾನೆ ಅಧಿಕಾರಿ ನೇಮಕ ಮಾಡಿರ್ತಾರೆ. ಆ ನೇಮಕ ಮಾಡಿರೋ ಅಧಿಕಾರಿಯ ಬೇಜವಾಬ್ದಾರಿತನದ ಉತ್ತರ ಕೇಳ್ಬಿಟ್ರೆ ನಾವು ಹೌವಾರ್ಕೊಂಡು ಕೂತ್ಕೋಬೇಕು. ಇಡೀ ಕರ್ನಾಟಕ ಒಂದ್ಸರಿ ಹೌವಾರತ್ತೆ. ಅರೆ ನಾವು ಹಿಂಗ್ ಮಾಡ್ಬೋದಾಗಿತ್ತ ಅನ್ನುವಂಥದ್ದನ್ನ, ಹೆಚ್ಚುವರಿ ನಾನು ತಗೋಬಹುದು ಅನ್ನುವಂಥದ್ದನ್ನ ಆ ಮನುಷ್ಯ ಹೇಳ್ದಂಗಿದೆ. ಲಂಚ ತಗೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂಥ ನಿಟ್ಟಲ್ಲಿ ಎದೆ ಒಪ್ಪಿಸ್ಕೊಂಡು ಹೇಳ್ದಂಗಿದೆ. ತಗೊಂಡಿದ್ದೀನಿ ಸರ್, ಅಭಿವೃದ್ಧಿ ಮಾಡಿಲ್ವಾ ಸರ್ ಅಂತ. ಅಭಿವೃದ್ಧಿ ಮಾಡೋದಕ್ಕೆ ಅದಕ್ಕೋಸ್ಕರ ನೇಮಕ ಆಗಿರೋದು. ಏನು ಸ್ವಂತ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿ ಚೌಟ್ರಿ ದಾನಪ್ಪನ ಚೌಟ್ರಿ ಕಟ್ಬಿಟ್ಟು ಎಲ್ಲ ಊರಿಗೆಲ್ಲ ಮದುವೆ ಮಾಡಿಸ್ತಾರಲ್ಲ, ಹಂಗಾಗಿದೆ ಇದು ಅಭಿವೃದ್ಧಿ ಅಧಿಕಾರಿಯ ಮಾತುಗಳಿದು. ಅಂದರೆ ಆಡಳಿತ ಯಂತ್ರದಲ್ಲಿ ಎಂಥ ಸುಧಾರಣೆ ಅವಶ್ಯಕತೆ ಇದೆ ಅನ್ನೋದೇ ಇಲ್ಲಿ ಗೊತ್ತಾಗ್ತಿದೆ. ಹೌದು, ತುಂಬ ದೊಡ್ಡ ಮೈನಸ್ಗಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾವೆ. ಅದು ಹಳ್ಳಿ ಭಾಗದಲ್ಲಿ ಇಷ್ಟು ಮಟ್ಟಕ್ಕೆ ಆಗಿದೆ ಅಂತಂದರೆ, ಹಳ್ಳಿ ಭಾಗದಲ್ಲಿ ಕಿತ್ತು ತಿನ್ನುವಂಥ ಬಡತನಗಳು. ಹೌದು, ಅದರ ಮಧ್ಯದಲ್ಲಿ ಯಾವುದೋ ಒಂದು ಮಾರಾಟಕ್ಕೋ ಇಲ್ಲ ಏನೋ ಕಟ್ಟಡಕ್ಕೋ ನಿವೇಶನ ಮಾಡೋದಕ್ಕೋ ಏನಕ್ಕೋ ಒಂದು ಈ ಥರದ ಹೋಗ್ತವೆ. ಅದೇ ಅವರಲ್ಲಿ ಇಲ್ಲದೆ ಇರೋದನ್ನ ಸೂಲದ ತಿಂದುಬಿಟ್ಟು ಇವತ್ತು ಆತ ಹೇಳಿರೋ ಮಾತುಗಳಿಗೆ ಇವ್ರಿಗೆ ಊಟ ಸೇರಬಾರ್ದು. ಹೌದು, ಹಂಗೆ ಹೇಳಿದ ನಾವು ತಿಂದಿರೋದನ್ನೆಲ್ಲ ಇವತ್ತು ಕಕ್ಕು ಬಿಡಬೇಕು ಅಷ್ಟು ಮಟ್ಟಕ್ಕೆ ಹೇಳ್ಬಿಟ್ಟಿದ್ದಾನೆ. ಅಂದರೆ ಈ ಥರ ತಿಂದರೆ ಇವರು ಅದೇ ಬರುತ್ತೆ. ಆಗಲಿ ನೋಡೋಣ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.